ಭೂಮಿಯಿಂದ ಸುಮಾರು 100 ಅಡಿ ಎತ್ತರ, ಸುತ್ತಲೂ ದಟ್ಟವಾದ ಅಮೆಜಾನ್ ಕಾಡು, ಕೆಳಗಡೆ ಕ್ರೂರ ಮೃಗಗಳ ಘರ್ಜನೆ. ಆ ಮರದ ಕೊಂಬೆಯ ಮೇಲೆ ಒಬ್ಬ ಮನುಷ್ಯ ಕುಳಿತಿದ್ದಾನೆ. ಹರಿದು ಹೋದ ಬಟ್ಟೆ, ಎದೆಯವರೆಗೆ ಬೆಳೆದಿರುವ ಗಡ್ಡ, ಕಣ್ಣಿನಲ್ಲಿ ಜೀವ ಉಳಿಸಿಕೊಳ್ಳುವ ಹಂಬಲ. ಇದನ್ನೆಲ್ಲ ಕೇಳಿದರೆ ನೀವು ಆಶ್ಚರ್ಯ ಆಗುವುದು ಸಹಜವೇ. ಈ ವ್ಯಕ್ತಿ ಕಳೆದ 6 ವರ್ಷಗಳಿಂದ ನೆಲದ ಮೇಲೆ ಕಾಲೇ ಇಟ್ಟಿಲ್ಲ. ಅಷ್ಟಕ್ಕೂ ಅಮೆಜಾನ್ ನಂತಹ ಅಪಾಯಕಾರಿ ಕಾಡಿನಲ್ಲಿ ಮನುಷ್ಯನೊಬ್ಬ ಇಷ್ಟು ವರ್ಷ ಮರದ ಮೇಲೆ ಬದುಕಿದ್ದು ಹೇಗೆ? ಆತ ಅಲ್ಲಿಗೆ ಹೋಗಿದ್ಯಾಕೆ? ಮರದ ಮೇಲೆ ಹತ್ತಲು ಕಾರಣ ಏನು? ಹೌದು, ಈ ಒಂದು ಕುತೂಹಲ, ಈ ಒಂದು ಆತಂಕ ಪ್ರತಿಯೊಬ್ಬರನ್ನ ಕುತೂಹಲಗೊಳಿಸೋದು ಸಹಜವೇ ಸ್ನೇಹಿತರೆ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಈ ಭೀಕರ ಬದುಕುಳಿಯುವಿಕೆಯ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕತೆ ಶುರುವಾಗುವುದು ಸೆಪ್ಟೆಂಬರ್ 3, 1937ರಲ್ಲಿ. ಇಂಗ್ಲೆಂಡಿನ ಆ ಸುಂದರ ಸಂಜೆ ಡ್ಯಾನಿಯಲ್ ಪೋಸ್ಟರ್ ಎಂಬ ಉತ್ಸಾಹಿ ಯುವಕನ ಪಾಲಿಗೆ ಹೊಸ ಜೀವನದ ಆರಂಭ ಆದಾಗಿತ್ತು. ಪದವಿ ಮುಗಿಸಿದ ಸಂಭ್ರಮದಲ್ಲಿ ಡ್ಯಾನಿಯಲ್ಗೆ ಬಾಲ್ಯದಿಂದಲೂ ಒಂದು ಹಠ ಇತ್ತು. ಅದು ಪ್ರಪಂಚದ ಅತಿ ದೊಡ್ಡ ರಹಸ್ಯಗಳ ಮಡಿಲು ಅಮೆಜಾನ್ ಮಳೆಕಾಡನ್ನ ಕಣ್ಣಾರೆ ನೋಡುವುದು. ಆತ ಈ ಸಾಹಸಕ್ಕೆ ಒಬ್ಬನೇ ಹೋಗಲು ಸಿದ್ಧನಾಗಿದ್ದರೂ ಅವನ ಪ್ರಾಣ ಸ್ನೇಹಿತರಾದ ಮಾರ್ಕ್ ಮತ್ತು ಈಥನ್ ಸಾಥ್ ನೀಡಲು ಮುಂದಾಗುತ್ತಾರೆ. ಅವರು ಅಂದುಕೊಂಡಿದ್ದು ಅಷ್ಟೇ, ಕೇವಲ 4 ದಿನಗಳ ಈ ಒಂದು ಟ್ರಿಪ್ಗೆ ಹೋಗಿ ಬರೋಣ. ಕಾಡಿನ ಅಂಚಿನಲ್ಲಿ ಸ್ವಲ್ಪ ಸುತ್ತಾಡುವುದು, ಅಪರೂಪದ ಹಕ್ಕಿಗಳನ್ನ ನೋಡುವುದು, ಫೋಟೋ ತೆಗೆಯುವುದು, ಆಮೇಲೆ ವಾಪಸ್ಸು ಇಂಗ್ಲೆಂಡ್ಗೆ ಮರಳುವುದು ಅಂತ. ಹೀಗಾಗಿ ಆ ಒಂದು ಸರಳ ಯೋಜನೆಗೆ ಅವರು ತಮ್ಮ ತಯಾರಿಯನ್ನು ಕೂಡ ಸರಳವಾಗಿಯೇ ಮಾಡಿಕೊಂಡಿದ್ದರು. ಅವರ ಬಳಿ ಇದ್ದಿದ್ದು ಕೇವಲ 4 ರಿಂದ 5 ದಿನಗಳಿಗೆ ಆಗುವಷ್ಟು ಒಣ ಬ್ರೆಡ್, ಬಿಸ್ಕಿತ್ತು ಮತ್ತು ಸಕ್ಕರೆ ಅಷ್ಟೇ. ಕೈಯಲ್ಲೊಂದು ಸಾಮಾನ್ಯ ದಿಕ್ಸೂಚಿ ಅಂದ್ರೆ ಕಂಪಾಸ್ ಮತ್ತು ಒಂದು ಚಿಕ್ಕ ಮ್ಯಾಪ್ ಆಗಿತ್ತು. ಬಟ್ಟೆ ಬರೆಗಳಿಗಿಂತ ಹೆಚ್ಚಾಗಿ ಅವರಲ್ಲಿ ಅತಿ ಹೆಚ್ಚು ಇದ್ದಿದ್ದು ಆತ್ಮವಿಶ್ವಾಸ ಮತ್ತು ಒಂದು ಕುತೂಹಲತೆ. ಆದ್ರೆ ಅಮೆಜಾನ್ ಎಂಬ ಮಾಯಾಲೋಕಕ್ಕೆ ಕಾಲಿಡುತ್ತಿದ್ದಂತೆ ಪರಿಸ್ಥಿತಿ ಬದಲಾಗಲು ಪ್ರಾರಂಭಿಸುತ್ತವೆ. ಇಂಗ್ಲೆಂಡಿನ ತಣ್ಣನೆಯ ಹವಾಮಾನಕ್ಕೆ ಒಗ್ಗಿದ್ದ ಅವರಿಗೆ ಅಮೆಜಾನಿನ ಉಸಿರುಗಟ್ಟುವ ಸೆಕೆ ಮತ್ತು ಮೈ ನಡುಗಿಸುವ ಹ್ಯುಮಿಡಿಟಿ ಮೊದಲ ಹೊಡೆತ ಅವರಿಗೆ ನೀಡಿತ್ತು. ಕಾಡಿನ ಒಳಗೆ ಸೂರ್ಯನ ಬೆಳಕು ನೆಲಕ್ಕೆ ಬೀಳದೇ ಇರುವಷ್ಟು ಮರಗಳು ದಟ್ಟವಾಗಿದ್ದವು. ದಾರಿ ಸುಲಭವಾಗಿದೆ ಎಂದು ಅಂದುಕೊಂಡಿದ್ದ ಈ 3 ಗೆಳೆಯರು ಕಾಡಿನ ಸೌಂದರ್ಯಕ್ಕೆ ಮಾರು ಹೋಗಿ ತಮ್ಮ ಅರಿವಿಲ್ಲದೆ ನದಿಯ ದಾರಿಯಿಂದ ತುಂಬಾ ದೂರ ಸಾಗಿ ಬಂದಿದ್ದರು. ಹಗಲು ಕಳೆದು ಕತ್ತಲಾಗುತ್ತಿದ್ದಂತೆ ಅವರಿಗೆ ಒಂದು ಭೀಕರ ಸತ್ಯ ಅರ್ಥವಾಗಿ ಹೋಗಿತ್ತು. ಅವರು ದಾರಿಯನ್ನೇ ತಪ್ಪಿಬಿಟ್ಟಿದ್ದರು. ಸುತ್ತಲೂ ಒಂದೇ ತರಹದ ಕಾಣುವ ಸಾವಿರಾರು ಮರಗಳು, ಎಲ್ಲಿ ನೋಡಿದರೂ ಮನುಷ್ಯನ ಎದೆಯವರೆಗೆ ಬೆಳೆದಿರುವ ಪೊದೆಗಳು. ತಾವು ತಂದಿದ್ದ ಅಲ್ಪ ಆಹಾರ ಕೇವಲ 2 ದಿನಕ್ಕೆ ಖಾಲಿಯಾಗಿ ಹೋಗಿತ್ತು. ಆದ್ರೆ ಅವರು 4 ದಿನಗಳ ನಂತರ ಮನೆಗೆ ಮರಳುವ ಬದಲು ಮುಂದಿನ 2190 ದಿನಗಳ ಕಾಲ ಅಂದ್ರೆ 6 ವರ್ಷಗಳ ಕಾಲ ಆ ಭೀಕರ ನರಕದಲ್ಲಿ ಬಂದಿಯಾಗುತ್ತೇವೆಂಬ ಕನಿಷ್ಠ ಸುಳಿವು ಕೂಡ ಆ ಕ್ಷಣದಲ್ಲಿ ಅವರಿಗೆ ಇರಲಿಲ್ಲ. ಅವರ ಪಾಲಿಗೆ ಆ 4 ದಿನಗಳ ಸಣ್ಣ ಟ್ರಿಪ್ ಸಾವಿನ ಜೊತೆಗಿನ ಸುದೀರ್ಘ ಹೋರಾಟಕ್ಕೆ ಬದಲಾಗಿತ್ತು. ಆ ಒಂದು ತಪ್ಪು ಹೆಜ್ಜೆ ಅವರ ಜೀವನವನ್ನೇ ಬದಲಿಸಿತ್ತು. ಹೌದು, ಗೆಳೆಯರ ಅಗಲಿಕೆ ಮತ್ತು ಏಕಾಂಗ ಹೋರಾಟ ಅವರನ್ನ ಕಾಡಿತ್ತು. ಅವರು ದಾರಿ ತಪ್ಪಿದ್ದೇವೆ ಎಂಬ ಆತಂಕ ಮೂವರನ್ನ ಕಾಡಲು ಆರಂಭಿಸಿತ್ತು. 2ನೇ ದಿನ ಬೆಳಿಗ್ಗೆ ಸೂರ್ಯ ಉದಯಿಸಿದರೂ ಅಮೆಜಾನ್ ದಟ್ಟವಾದ ಮರಗಳ ಕಾರಣ ಕಾಡಿನ ಒಳಗೆ ಬೆಳಕು ಸರಿಯಾಗಿ ಬೀಳುತ್ತಿರಲಿಲ್ಲ. ಇಲ್ಲೇ ಇದ್ದರೆ ತಾವು ಸಾಯುವುದು ಖಚಿತ. ಹೇಗಾದರೂ ಮಾಡಿ ನದಿಯ ದಾರಿ ಹುಡುಕಲೇಬೇಕು ಅಂತ ಆ ಮೂವರು ನಿರ್ಧರಿಸುತ್ತಾರೆ. ಆದರೆ ಅವರ ಮಾಡಿದ ಅತಿ ದೊಡ್ಡ ತಪ್ಪು, ಮೂವರು ಒಂದೇ ಕಡೆ ಹುಡುಕುವ ಬದಲು ಬೇಗ ದಾರಿ ಸಿಗಲಿ ಅಂತ ಆತುರದಲ್ಲಿ ನಾನು ಈ ಕಡೆ ಹೋಗುತ್ತೇನೆ, ನೀನು ಆ ಕಡೆ ಹೋಗುವಂತ ಬೇರೆ ಬೇರೆ ದಿಕ್ಕಿನಲ್ಲಿ ಈ ಮೂವರು ಹೆಜ್ಜೆ ಇಡಲು ನಿರ್ಧರಿಸುತ್ತಾರೆ. ಡ್ಯಾನಿಯಲ್ ದಟ್ಟವಾದ ಪೊದೆಗಳ ನಡುವೆ ಕೇವಲ ಕೆಲವು ಮೀಟರ್ಗಳಷ್ಟು ಮುಂದೆ ಹೋಗಿದ್ದು ಅಷ್ಟೇ. ಇದ್ದಕ್ಕಿದ್ದಂತೆ ಅವನಿಗೆ ಮಾರ್ಕ್ನ ಕಿರುಚಾಟ ಕೇಳಿಸುತ್ತದೆ. ಅದು ಸಹಾಯಕ್ಕಾಗಿ ಕೂಗಿದ್ದ ಧ್ವನಿಯೋ ಅಥವಾ ಏನನ್ನೋ ನೋಡಿ ಹೆದರಿದ ಧ್ವನಿಯೋ ಯಾರಿಗೂ ತಿಳಿದಿಲ್ಲ. ಡ್ಯಾನಿಯಲ್ ಗಾಬರಿಯಿಂದ ಹಿಂದಕ್ಕೆ ತಿರುಗಿ ನೋಡಲು ಪ್ರಯತ್ನಿಸಿದ್ದಾನೆ. ಆದ್ರೆ ಅಮೆಜಾನ್ನ ನೆಲ ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ಜೌಗು ಮಣ್ಣು ಮತ್ತು ಬಳ್ಳಿಗಳು ಅವನ ಕಾಲುಗಳನ್ನ ಬಂಧಿಸುತ್ತಿದ್ದವು. ಡ್ಯಾನಿಯಲ್ ಮಾರ್ಕ್, ಈಥನ್ ಅಂತ ಗಂಟಲು ಹರಿಯುವಂತೆ ಕೂಗಿದ್ದಾನೆ. ಆದ್ರೆ ಪ್ರತಿಯಾಗಿ ಅವನಿಗೆ ಕೇಳಿಸಿದ್ದು ತನ್ನದೇ ಪ್ರತಿಧ್ವನಿ ಮತ್ತು ಕಾಡಿನ ಪಕ್ಷಿಗಳ ವಿಚಿತ್ರ ಸದ್ದು ಮಾತ್ರ. ಆ ಇಬ್ಬರು ಗೆಳೆಯರು ಎಲ್ಲಿ ಮಾಯವಾದರು ಅನ್ನೋದು ಅವನಿಗೆ ಗೊತ್ತೇ ಆಗಿಲ್ಲ. ಮಳೆಯ ಅಬ್ಬರ ಶುರುವಾಗುತ್ತಿದ್ದಂತೆ ಸ್ನೇಹಿತರ ಧ್ವನಿ ಸಂಪೂರ್ಣವಾಗಿ ಅಡಗಿ ಹೋಗಿದೆ. ಕೇವಲ 10 ನಿಮಿಷಗಳ ಮೊದಲು ಜೊತೆಗಿದ್ದ ಈ ಮೂವರು ಸ್ನೇಹಿತರು ಈಗ ಎಲ್ಲಿದ್ದಾರೆ, ಯಾವ ದಿಕ್ಕಿನಲ್ಲಿದ್ದಾರೆ ಎಂಬುದು ಆ ದೇವರಿಗೆ ಗೊತ್ತು. ಡ್ಯಾನಿಯಲ್ ಕಾಡಿನಲ್ಲಿ ಅಲೆದಾಡುತ್ತಾ ಗಂಟೆಗಟ್ಟಲೆ ಆ ಇಬ್ಬರು ಸ್ನೇಹಿತರನ್ನ ಹುಡುಕಿದ್ದಾನೆ. ಆದ್ರೆ ಎಲ್ಲಿ ನೋಡಿದರೂ ಮರಗಳದ್ದೇ ಸಾಮ್ರಾಜ್ಯ.
ಸಾಮ್ರಾಜ್ಯ. ಅಮೆಜಾನ್ ನಲ್ಲಿ ದಾರಿ ಹುಡುಕುವುದು ಎಂದರೆ ಹುಲ್ಲಿನ ರಾಶಿಯಲ್ಲಿ ಕಳೆದು ಹೋದ ಸೂಜಿಯನ್ನ ಹುಡುಕಿದಂತೆ. ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಗಿದ್ದು ತಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ ಅಂತ. ಕೆಳಗಡೆ ನಿಂತರೆ ಹಾವಿನ ವಿಷ ಅಥವಾ ಚಿರತೆಯ ಉಗುರುಗಳಿಗೆ ಬಲಿಯಾಗುವುದು ಖಚಿತ ಎಂದು ಗೊತ್ತಾದಂತಹ ಡ್ಯಾನಿಯಲ್ ಅವತ್ತು ಮೊದಲ ಬಾರಿಗೆ ಒಂದು ಎತ್ತರದ ಮರವನ್ನ ಏರಿದ್ದ. ತನ್ನ ಸ್ನೇಹಿತರು ನಾಳೆ ಬೆಳಿಗ್ಗೆ ಸಿಗಬಹುದು ಎಂಬ ಸಣ್ಣ ಭರವಸೆಯೊಂದಿಗೆ ಮರದ ಕೊಂಬೆಯನ್ನ ಅಪ್ಪಿ ಕುಳಿತುಕೊಂಡಿದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಆತನ ಸ್ನೇಹಿತರು ಕಾಡಿನ ಯಾವ ಭಾಗಕ್ಕೆ ಹೋಗಿ ಸೇರಿದರೋ ಅಥವಾ ಏನಾದರೂ ಎಂಬ ರಹಸ್ಯ ಇಂದಿಗೂ ಕೂಡ ನಿಗೂಢವಾಗಿ ಉಳಿದಿದೆ. ಅಲ್ಲಿಂದಲೇ ನೋಡಿ ಶುರುವಾಯಿತು ಡ್ಯಾನಿಯಲ್ನ 6 ವರ್ಷಗಳ ಆ ಸುದೀರ್ಘ ವನವಾಸ. ಸ್ನೇಹಿತರಿಂದ ಬೇರ್ಪಟ್ಟ ಮೇಲೆ ಡ್ಯಾನಿಯಲ್ಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ನೆಲದ ಮೇಲೆ ಮಲಗುವುದು ಅಂದ್ರೆ ಸಾವಿಗೆ ಆಮಂತ್ರಣ ನೀಡಿದಂತೆ. ಹೀಗಾಗಿ ಆತ ಆರಿಸಿಕೊಂಡಿದ್ದು ಸುಮಾರು 100 ಅಡಿ ಎತ್ತರದ ಒಂದು ಬೃಹತ್ ಮರವನ್ನ. ಆರಂಭದಲ್ಲಿ ಕೇವಲ ಕೊಂಬೆಯನ್ನ ಅಪ್ಪಿ ಮಲಗುತ್ತಿದ್ದ ಡ್ಯಾನಿಯಲ್ಗೆ ಮಳೆ ಮತ್ತು ಗಾಳಿ ದೊಡ್ಡ ಶತ್ರುಗಳಾಗಿದ್ದವು. ತನ್ನ ಪ್ರಾಣ ಉಳಿಸಿಕೊಳ್ಳಲು ಆತ ಮರದ ಮೇಲೆ ಒಂದು ಪುಟ್ಟ ಗುಡಿಸಲು ಕಟ್ಟಲು ನಿರ್ಧರಿಸುತ್ತಾನೆ. ಕೆಳಗಡೆ ಜೋತಾಡುತ್ತಿದ್ದಂತಹ ಗಟ್ಟಿ ಬಳ್ಳಿಯನ್ನ ಹಗ್ಗದಂತೆ ಬಳಸಿ ಮರದ 2 ದೊಡ್ಡ ಕಂಬೆಯನ್ನ ಜೋಡಿಸಿದ್ದಾನೆ. ಒಣಗಿದ ರಂಬೆಗಳನ್ನ ಹಾಸಿಗೆಯಂತೆ ಮಾಡಿದ್ದಾನೆ. ಅಮೆಜಾನ್ ನ ಭೀಕರ ಮಳೆಯಿಂದ ರಕ್ಷಿಸಿಕೊಳ್ಳಲು ದೊಡ್ಡ ಗಾತ್ರದ ಎಲೆಗಳನ್ನ ಒಂದರ ಮೇಲೊಂದನ್ನು ಜೋಡಿಸಿ ಛಾವಣಿಯನ್ನು ಕೂಡ ನಿರ್ಮಿಸಿದ್ದಾನೆ. ಇದು ಕೇವಲ ವಾಸದ ಮನೆಯಲ್ಲ, ಕ್ರೂರ ಪ್ರಾಣಿಗಳ ಕಣ್ಣಿಗೆ ಬೀಳದಂತೆ ಅವನನ್ನ ರಕ್ಷಿಸುವ ಒಂದು ಕವಚವಾಗಿತ್ತು. ಆತನ ಬಳಿ ಇದ್ದ ಬ್ರೆಡ್ ಚೂರುಗಳು 4 ದಿನಗಳಲ್ಲಿ ಮುಗಿದು ಹೋಗಿದ್ದವು. ಆಮೇಲೆ ಶುರುವಾಗಿದ್ದು ಅಸಲಿ ಕಷ್ಟ ನೋಡಿ. ಮರದ ಕೆಳಗಡೆ ಹೋಗಿ ನೀರು ತುಂಬಿ ತರುವುದು ಅಪಾಯಕರವಾಗಿತ್ತು. ಹೀಗಾಗಿ ಆತ ಮಳೆ ಬರುವಾಗ ದೊಡ್ಡ ಎಲೆಗಳನ್ನ ಬಟ್ಟಲಂತೆ ಮಾಡಿ ನೀರನ್ನ ಸಂಗ್ರಹಿಸುತ್ತಿದ್ದ. ಮಳೆ ಇಲ್ಲದ ದಿನಗಳಲ್ಲಿ ಎಲೆಗಳ ಮೇಲೆ ಸಂಗ್ರಹವಾಗುತ್ತಿದ್ದ ಇಬ್ಬನಿ ಅಂದ್ರೆ ಡ್ಯೂವನ್ನ ನೆಕ್ಕಿ ತನ್ನ ದಾಹವನ್ನ ತೀರಿಸಿಕೊಳ್ಳುತ್ತಿದ್ದ. ಹಸಿವು ತಾಳರಾದೆ ಆತ ಮರದ ಮೇಲಿದ್ದ ಹಣ್ಣುಗಳನ್ನ ತಿನ್ನಲು ಶುರು ಮಾಡಿದ್ದಾನೆ. ಪಕ್ಷಿಗಳು ಯಾವ ಹಣ್ಣನ್ನ ತಿನ್ನುತ್ತವೆಯೋ ಅವು ಸುರಕ್ಷಿತ ಎಂಬ ತಿಳಿದು ಅಂತಹ ಹಣ್ಣುಗಳನ್ನ ಆರಿಸಿಕೊಳ್ಳುತ್ತಿದ್ದ. ಕೆಲವೊಮ್ಮೆ ಮರಗಳ ತೊಗಟೆಯ ಒಳಗೆ ಒಣಗಿದ್ದ ಸಣ್ಣ ಪುಟ್ಟ ಹುಳಗಳೇ ಆತನಿಗೆ ಪ್ರೋಟೀನ್ ಆಹಾರವಾಗಿದ್ದವು. ಕಾಡಿನಲ್ಲಿ ಜೋರಾಗಿ ಶಬ್ದ ಮಾಡುವುದು ಎಂದರೆ ಅಪಾಯವನ್ನ ಕೂಗಿ ಕರೆಯುವುದು ಎಂದು ಡ್ಯಾನಿಯಲ್ ಬೇಗನೆ ಅರ್ಥ ಮಾಡಿಕೊಂಡಿದ್ದ. ಹೀಗಾಗಿ ಆತ ಕಿರುಚುವುದನ್ನ ಅಳುವುದನ್ನ ನಿಲ್ಲಿಸಿಯೇ ಬಿಟ್ಟಿದ್ದ. 6 ವರ್ಷಗಳ ಕಾಲ ಆತ ಮಾತನಾಡಿದ್ದೇ ಇಲ್ಲ. ಆತನ ಧ್ವನಿಯೇ ಮರೆತು ಹೋಗುವಷ್ಟು ಮೌನವಾಗಿದ್ದ. ವರ್ಷಗಳು ಉಳಿದಂತೆ ಆತನ ಊರುಗಳು ಹಕ್ಕಿಯ ಉಗುರುಗಳಂತೆ ಉದ್ದವಾಗಿದ್ದವು. ಮರ ಹತ್ತುವುದರಲ್ಲಿ ಆತ ಮಂಗಗಳಿಗಿಂತಲೂ ವೇಗವಾಗಿದ್ದ. ಅವನ ಚರ್ಮ ಅಮೆಜಾನ್ ಕಠಿಣ ಹವಾಮಾನಕ್ಕೆ ಒಗ್ಗಿಕೊಂಡು ಕಪ್ಪಾಗಿ ಗಟ್ಟಿಯಾಗಿತ್ತು. ಆತ ದಿನಗಳನ್ನ ಎಣಿಸುವುದನ್ನು ಬಿಟ್ಟು ವರ್ಷಗಳೇ ಆಗಿದ್ದವು. ಅವನಿಗೆ ಆಗ ಒಂದೇ ಗುರಿ ಇತ್ತು, ಅದು ಹೇಗಾದ್ರೂ ಮಾಡಿ ಬದುಕುಳಿದು ವಾಪಸ್ಸು ತನ್ನ ತಂದೆ ತಾಯಿ ಬಳಿ ಹೋಗೋದು. ಸ್ನೇಹಿತರೆ, 6 ವರ್ಷಗಳು ಅಂದ್ರೆ ಸರಿಸುಮಾರು 2190 ದಿನಗಳು. ಡ್ಯಾನಿಯಲ್ ಈಗ ಮನುಷ್ಯನಂತೆ ಕಾಣುತ್ತಾನೆ ಇರಲಿಲ್ಲ. ಅವನ ದೇಹ ಅಸ್ಥಿಪಂಜರದಂತಿತ್ತು. ಕೂದಲು ಮಂಡಿಯವರೆಗೆ ಬೆಳೆದಿದ್ದವು. ತಾನು ಇಲ್ಲಿಂದ ಎಂದಾದರೂ ಮರಳಿ ಹೋಗುತ್ತೇನೆ ಎಂಬ ಭರವಸೆಯನ್ನ ಆತ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದ್ದ. ಆತನಿಗೆ ಮರದ ಮೇಲೆ ಆ ಪುಟ್ಟ ಗುಡಿಸಲು ಈಗ ಇಡೀ ಪ್ರಪಂಚವಾಗಿತ್ತು. ಆದ್ರೆ ದೇವರು ಇದ್ದಾನೆ ಎನ್ನುವುದಕ್ಕೆ ಒಂದು ಘಟನೆ ಆಗುತ್ತದೆ. ಅದುವೇ ಒಂದು ದಿನ ಮಧ್ಯಾಹ್ನ ಡ್ಯಾನಿಯಲ್ ತನ್ನ ಗುಡಿಸಿನಲ್ಲಿ ಮಲಗಿದ್ದಾಗ ದೂರದಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತದೆ. ಅದು ಪಕ್ಷಿಯ ಸದ್ದಲ್ಲ, ಪ್ರಾಣಿಯ ಘರ್ಜನೆಯೂ ಅಲ್ಲ, ಗಾಳಿಯನ್ನ ಸೀಳಿಕೊಂಡು ಬರುತ್ತಿದ್ದ ಡಬ್ 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 ಎಂಬ ಒಂದು ಮಷೀನ್ ಶಬ್ದವಾಗಿತ್ತು. ಮೇಲೆ ನೋಡಿದಾಗ ಆಕಾಶದಲ್ಲಿ ಒಂದು ಹೆಲಿಕಾಪ್ಟರ್ ಹಾರುತ್ತಿತ್ತು. ಅದು ಅಮೆಜಾನ್ ಕಾಡಿನಲ್ಲಿ ಭೂಗರ್ಭದ ಸಂಶೋಧನೆ ನಡೆಸಲು ಬಂದಿದ್ದ ವಿಜ್ಞಾನಿಗಳ ತಂಡವಾಗಿತ್ತು. ಡ್ಯಾನಿಯಲ್ಗೆ ಗೊತ್ತು, ಈ ಅವಕಾಶ ತಪ್ಪಿದರೆ ಮತ್ತೆಂದು ಸಿಗುವುದಿಲ್ಲ ಎಂದು. ಆತ ತನ್ನೆಲ್ಲ ಶಕ್ತಿಯನ್ನ ಒಗ್ಗುಗೂಡಿಸಿ ಮರದ ಕೊಂಬೆಗಳನ್ನ ಜೋರಾಗಿ ಅಲುಗಾಡಿಸಲು ಪ್ರಾರಂಭ ಮಾಡುತ್ತಾನೆ. ತನ್ನ ಗುಡಿಸಲ ಮೇಲಿದ್ದ ದೊಡ್ಡ ದೊಡ್ಡ ಎಲೆಗಳನ್ನ ಕಿತ್ತು ಕೆಳಗೆ ಎಸೆಯುತ್ತಾನೆ. ಅಷ್ಟು ವರ್ಷ ಮಾತು ಮರೆತಿದ್ದ ಆ ಗಂಟಲಿನಿಂದ ಕಿರಿಚಲು ಪ್ರಯತ್ನ ಮಾಡಿದ್ದಾನೆ. ಹೆಲಿಕಾಪ್ಟರ್ನ ಪೈಲಟ್ ಕೆಳಗೆ ನೋಡಿದಾಗ ದಟ್ಟವಾದ ಹಸಿರು ಕಾಡಿನ ಮಧ್ಯೆ ಒಂದು ಮರದ ಮೇಲೆ ಏನೋ ವಿಚಿತ್ರವಾದ ಕಂದು ಬಣ್ಣದ ವಸ್ತು ಅವನಿಗೆ ಕಂಡಿದೆ. ಆಕಾಶದಿಂದಲೇ ದುರ್ಬಿನನ್ನ ಬಳಸಿ ನೋಡಿದಾಗ ಅವರಿಗೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ಮರದ ತುತ್ತುದಿಯಲ್ಲಿ ಅರೆನಗ್ನ ಸ್ಥಿತಿಯಲ್ಲಿ ಇದ್ದ ಒಬ್ಬ ಮನುಷ್ಯ ಕೈ ಬೀಸಿ ರಕ್ಷಣೆಗಾಗಿ ಬೇಡುತ್ತಿರುವುದು ಆ ದೂರ್ಬಿನ್ ಮೂಲಕ ಕಾಣುತ್ತದೆ. ತಕ್ಷಣವೇ ರಕ್ಷಣಾ ತಂಡ ಕೆಳಗಿಳಿಯುತ್ತದೆ. ಡ್ಯಾನಿಯಲ್ ಅನ್ನ ಮರದಿಂದ ಕೆಳಗೆ ಇಳಿಸಿದಾಗ ಆತನಿಗೆ ನೆಲದ ಮೇಲೆ ಕಾಲಿಡಲು ಸಾಧ್ಯವಾಗುತ್ತಿರಲಿಲ್ಲ. 6 ವರ್ಷಗಳ ಕಾಲ ನೆಲವನ್ನೇ ಮುಟ್ಟದ ಕಾರಣ ಆತನ ಕಾಲಿನ ಸ್ನಾಯುಗಳು ದುರ್ಬಲವಾಗಿ ಹೋಗಿದ್ದವು. ಆತನನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಂಗ್ಲೆಂಡ್ ನಲ್ಲಿ ಡ್ಯಾನಿಯಲ್ ತಂದೆ ತಾಯಿ ತಮ್ಮ ಮಗ ಸತ್ತು ಹೋದ ಎಂದು ಭಾವಿಸಿ ಅವನ ಫೋಟೋಗೆ ಹಾರವನ್ನು ಕೂಡ ಹಾಕಿಬಿಟ್ಟಿದ್ದರು. ಆದರೆ 6 ವರ್ಷಗಳ
ನಂತರ ಮನೆ ಮುಂದೆ ನಿಂತಿದ್ದ ಆ ವಿಕಾರ ರೂಪದ ವ್ಯಕ್ತಿಯನ್ನು ನೋಡಿದಾಗ ತಂದೆ ತಾಯಿಗಳಿಗೆ ನಂಬಲು ಸಾಧ್ಯವೇ ಆಗಿರಲಿಲ್ಲ. ಡ್ಯಾನಿಯಲ್ ತನ್ನ ತಾಯಿಯನ್ನ ಅಪ್ಪಿ ಕಣ್ಣೀರಿಟ್ಟಾಗ ಇಡೀ ಆ ಪಟ್ಟಣವೇ ಮೌನವಾಗಿತ್ತು. ಡ್ಯಾನಿಯಲ್ ಪೋಸ್ಟರ್ನ ಈ ಕತೆ ನಮಗೆ ಕಲಿಸುವುದು ಒಂದೇ ಪಾಠ ಸ್ನೇಹಿತರೆ. ಪರಿಸ್ಥಿತಿ ಎಷ್ಟೇ ಭೀಕರವಾಗಿರಲಿ, ಬದುಕುವ ಛಲ ಅಂದ್ರೆ ವಿಲ್ ಪವರ್ ನಮ್ಮಲ್ಲಿದ್ದರೆ ಸಾವು ಕೂಡ ನಮ್ಮ ಹತ್ತಿರ ಬರಲು ಹೆದರುತ್ತದೆ. ಈ ಕಥೆ ನಿಮಗೆ ಹೇಗನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇಂತಹದೇ ರೋಚಕ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ.